ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ ಶಿಲ್ಪಾ ಗಣೇಶ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ರಾಜಕೀಯ ಜೀವನ ಕುರಿತು ಮಾತಾಡ್ತಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಶಿಲ್ಪಾ, ದಿಢೀರನೇ ರಾಜಕೀಯ ಪ್ರವೇಶ ಮಾಡಿದ್ದಕ್ಕೆ? ಅದು ದಿಢೀರನೇ ಅಂತ ನಿಮಗೆ ಅನಿಸ್ತಿರೋದು. ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದೆ. ಎಲೆಕ್ಷನ್ ಮುಗಿಯುವಾಗ ಸೇರ್ಕೊಳ್ಳೋಣ, ಯಾಕಂದರೆ ಜನರಿಗೆ ಬೇರೆ ಐಡಿಯಾಸ್ಗಳು ಬರಬಾರ್ದು. ನಾವು ಏನೋ ಆಸೆ ಇಟ್ಕೊಂಡು ಎಲೆಕ್ಷನ್ ಟೈಮಲ್ಲಿ ಬರ್ತಾಯಿದ್ದೀವಿ ಟಿಕೆಟ್ ಕೇಳಿಕೊಂಡು ಹಾಗೆ. ಯಾಕಂದ್ರೆ ನಾನು ಇಲ್ಲಿ ಬಂದಿರೋದು ಜಸ್ಟ್ ಕೆಲಸ ಮಾಡಲಿಕ್ಕೋಸ್ಕರ. ಒಂದು ಪಕ್ಷ ಅಂತ ಸೇರಿಕೊಂಡಾಗ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ಬೋದು, ಈಸಿಯಾಗಿ ಕೆಲಸ ಮಾಡಬಹುದು ಅಂದ್ಕೊಂಡು ನಾನು ಸೇರಿಕೊಂಡಿರೋದು. ರಾಜ್ಯದಲ್ಲಿ ಹಲವಾರು ಪಕ್ಷಗಳಿವೆ, ಅದು BJPನೇ ಯಾಕೆ ಮಾಡ್ಕೊಂಡು? BJP ತುಂಬ ಒಳ್ಳೆ ಕೆಲಸ ಮಾಡಿದೆ ಇವರೇ, ಮೊದಲಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ಟೋಟ್ಲಿ ಇನ್ಸ್ಪೈರ್ಡ್ ಬೈ ಆರ್ ನ್ಯಾಷನಲ್ ಲೀಡರ್ಸ್ ಆಲ್ಸೋ. ಅದು ಅನಿಜಿ ಆಗಲಿ, ಸುಷ್ಮಾ ಸ್ವರಾಜ್ ಅವರಾಗಲಿ, ಮೋದಿಜಿ ಆಗಲಿ, ಅವ್ರ ಸ್ಪೀಚ್ ಅಂತೂ ನೆನ್ನೆ ಕೇಳಿಬಿಟ್ಟು ಯಾರಾದರೂ ಇನ್ಸ್ಪೈರ್ ಆಗ್ತಾರೆ. ಸೊ ಐ ಆಲ್ವೇಸ್ ವಾಂಟೆಡ್ ಟು ಆಪ್ಟ್ ಫಾರ್ BJP. ಎಲ್ಲ ಪಕ್ಷದಲ್ಲೂ ಸಹ ಸ್ಟಾರ್ ಕ್ಯಾಂಪೇನ್ಗಳಿದ್ದಾರೆ. ರಕ್ಷಿತ್ ಆಗಿರ್ಬೋದು, ಪೂಜಾ ಗಾಂಧಿ ಆಗಿರ್ಬೋದು, ಅಂಬರೀಷು, ಭಾವನಾ. ಆದರೆ BJPಯಲ್ಲಿ ಯಾರೋ ಸ್ಟಾರ್ ಕ್ಯಾಂಪೇನ್ ಇಲ್ಲ. ನೀವು ಸ್ಟಾರ್ ಕ್ಯಾಂಪೇನ್ ಆಗ್ತೀರಾ ಅಂತ? ನಾನು ಸ್ಟಾರ್ ಅಲ್ಲ, ಇವರು ಆಮ್ ಜಸ್ಟ್ ಸ್ಟಾರ್ ವೈಫ್. ಸೊ ಗಣೇಶ್ ಅವ್ರೇನು ಸೇರ್ಪಡೆ ಆಗಿಲ್ಲ. ನಾನಿಲ್ಲಿ ಜಸ್ಟ್ ವಿತ್ ಅನ್ ಇಂಟೆನ್ಷನ್ ಆಫ್ ಕೆಲಸಕ್ಕೋಸ್ಕರ ಬಂದಿರೋದು. ನಾನಿಲ್ಲಿ ಕೆಲಸ ಮಾಡಬೇಕು ಅಂತ. ನಾನು ಸ್ಟಾರ್ ಆಗಲಿ, ಸ್ಟಾರ್ ಕ್ಯಾಂಪೇನರ್ ಆಗಲಿ ಅಂತ ನಾನು ನೋಡ್ತಾ ಇಲ್ಲ. ಡೆಫಿನೆಟ್ಲಿ ಗಣೇಶ್ ಅವ್ರು ಯಾಕೆ ಸೇರ್ಪಡೆ ಆಗ್ತಾಯಿಲ್ಲ ಅಂತ? ಅವರು ಸಿನಿಮಾ ನಟರು, ಅವರಿಗೆ ಪೊಲಿಟಿಕ್ಸ್ ಅಂದರೆ ಅವರು ಹೀಸ್ ಅ ಆ್ಯಕ್ಟರ್, ದ್ಯಾಟ್ಸ್ ಇಟ್. ಅವ್ರಿಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಹಾಗಂತ ಹೇಳಿ ನನ್ನ ಇಂಟ್ರೆಸ್ಟನ್ನು ಅವರು ತಡಿಬಾರ್ದು. ಬಿಕಾಸ್ ಇಟ್ಸ್ ಈಕ್ವಲ್ ರೈಟ್ಸ್ ಕೊಡಬೇಕು. ಒಂದು ಹೆಣ್ಣು ಮಗುಗೂ ಬೇಕಾದರೆ ಹೆಂಗೆ ಬೇಕಾ ಡಿಸೈಡ್ ಮಾಡಲಿ, ಅವಳ ಜೀವನ ಯಾವ ರೀತಿ ಅವಳು ರೂಪಿಸಬೇಕು ಅಂತ ಯೋಚನೆ ಮಾಡಿ, ನಿನ್ನನ್ನು ನಾನು ಯಾವುದಕ್ಕೂ ತಡೆಯಲ್ಲ, ನಿನ್ನ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೆ ನೀನು ಮುಂದೆ ಹೋಗು, ಕೆಲಸ ಮಾಡು. ಇನ್ಫ್ಯಾಕ್ಟ್ ಒಂದು ಪಕ್ಷಕ್ಕೆ ಸೇರ್ಪಡೆ ಆದಾಗ ನಮಗೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡುವ ಆಪ್ಷನ್ಸ್ಗಳು ಸಿಗುತ್ತೆ ಅಂದ್ಬಿಟ್ಟು ಅವರು ನನ್ನನ್ನು ಬಿಟ್ಟಿದ್ದಾರೆ. ಮುಖ್ಯವಾಗಿ ರಾಜಕೀಯ ಪ್ರವೇಶ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಏನು? ನಾನು ಇಷ್ಟು ವರ್ಷ ಆ್ಯಕ್ಚುಲಿ ಥಿಂಕ್ ಮಾಡ್ತಿದ್ದೆ, ನಂಗೆ ಸೇರಬೇಕು, ಕೆಲಸಗಳು ಮಾಡಬೇಕು ಅಂತ. ಎಸ್ಪೆಷಲಿ ಡೆಲ್ಲಿ ರೇಪ್ ಕೇಸು ಮತ್ತು ಇದೆಲ್ಲ ನೋಡಿದಾಗ ಐ ಥಿಂಕ್ ದೇರ್ ಶುಡ್ ಬಿ ಮೋರ್ ವುಮೆನ್. ಹೆಂಗಸರು ಸೇರ್ಪಡೆ ಆಗಬೇಕು, ನಮಗೆ ನಾವು ತಿಳ್ಕೊಳ್ಬೇಕು, ನಾವು ಹೋರಾಡಬೇಕು. ನಮ್ಮಿಂದ ಸಾಧ್ಯ ಇದೆ ಸೇರ್ಕೊಳ್ಳೋಕ್ಕೆ. ಅಟ್ಲೀಸ್ಟ್ ನಾವುಗಳಾದರೂ ಸೇರಿ ಏನಾದರೂ ಮಾಡಬೇಕು ಅಂತ. ಈ 3-4 ತಿಂಗಳಿಂದ ನನಗೆ ಸ್ವಲ್ಪ ಜಾಸ್ತಿನೇ, ಬಿಕಾಸ್ ಎಸ್ಪೆಷಲಿ ಈ 4-5 ತಿಂಗಳಿಂದ ಈ ರೇಪ್ ಕೇಸಸ್ಗಳ ಬಗ್ಗೆ ನಾವೆಷ್ಟು ಕೇಳ್ತಾ ಇದ್ದೀವಿ ಅಂದರೆ, ನಾವುಗಳು ಬರೋ ಕುತ್ಕೊಂಡು ಮಾತಾಡೋದೇ ಆಗಿಬಿಟ್ಟಿದೆ. ನಾವು ಅದು ಮಾಡಬೇಕಿತ್ತು, ಅವ್ರು ಇದು ಮಾಡಬೇಕಿತ್ತು, ನಾವುಗಳೇ ಸೇರಿ ಮಾಡಬೇಕು, ಎಲ್ಲರೂ ಮುಂದೆ ಬರಬೇಕು ಕೆಲಸ ಮಾಡೋಕ್ಕಂತ ಈ ಟೈಮಲ್ಲಿ ಈ ಡಿಸಿಷನ್ ತೊಗೊಂಡೆ ನಾನು. ಯಾಕಂದರೆ ಫಸ್ಟ್ ಅಂದ್ಕೊಂಡೆ ನಾನು ಇಟ್ಸ್ ಟು ಅರ್ಲಿ ಅಂದ್ಕೊಂಡು, ಬಟ್ ಇವಾಗ ಅನಿಸ್ತಿಲ್ಲ ನನಗೆ. ಯಾಕಂದ್ರೆ ಇನ್ನೂ ನಾನು ತುಂಬ ಕಲಿಯೋದಿದೆ. ಇವಾಗ ಸೇರ್ಪಡೆ ಆದರೆ ಇನ್ನೊಂದು 4-5 ವರ್ಷ ನಾನು ಕಲಿಯೋಕ್ಕೆ ಆಗುತ್ತೆ. ಸೊ ವಿಧಾನಸಭಾ ಚುನಾವಣೆ ಕೇವಲ 5 ದಿನ ಬಾಕಿ ಇದೆ. ಯಾವ ರೀತಿ ಪ್ರಚಾರ ಮಾಡ್ತಾರೆ ನೀವು? ಅದು ನಮ್ಮ ಲೀಡರ್ಸ್ಗಳು ಹೆಂಗೆ ಡಿಸೈಡ್ ಮಾಡ್ತಾರೆ ಅದ್ರ ಪ್ರಕಾರ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಶಿಲ್ಪಾ ಗಣೇಶ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಲಿಂಗರಾಜ್, ಸುವರ್ಣ ನ್ಯೂಸ್, ಬೆಂಗಳೂರು.